ಸರ್ಕಾರ ಶಿಕ್ಷಣಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲೂ ಸರ್ಕಾರಿ ಶಾಲೆಯತ್ತ ಮಕ್ಕಳನ್ನ ಸೆಳೆಯೋದಕ್ಕೆ ವಿವಿಧ ಯೋಜನೆಗಳನ್ನೇ ರೂಪಿಸಿದೆ. ಆದರೆ ಗಡಿ ಜಿಲ್ಲೆ ಬೀದರ್ನ ಸರ್ಕಾರಿ ಶಾಲೆಯೊಂದರಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂದ್ರೆ ಸಾಕು ಭಯ ಪಡುವಂತಾಗಿದೆ. ಮಕ್ಕಳು ಶಾಲೆಗೆ ಕಾಲಿಡಬೇಕು ಅಂದ್ರೆ ಸಾಕು ಪರದಾಡುವಂತಾಗಿದೆ. ಹಾಗಾದ್ರೆ ಏನ್ ಈ ಸಮಸ್ಯೆ, ಏನಿರಬಹುದು, ಮಕ್ಕಳು ಯಾಕೆ ಈ ಶಾಲೆಗೆ ಹೋಗೋದಕ್ಕೆ ದೊಡ್ಡ ಸವಾಲನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ದೃಶ್ಯವನ್ನ ನೋಡಿ ಈ ಹಳ್ಳ ದಾಟಲು ಮಕ್ಕಳು ಅದೆಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಈ ಮಕ್ಕಳು ಬಸವ ಕಲ್ಯಾಣ ತಾಲೂಕಿನ ನೀರಗುಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಪ್ರತಿದಿನ ಹೀಗೆ ಹಳ್ಳ ದಾಟಿ ಶಾಲೆಗೆ ಹೋಗಬೇಕು. ಹಳ್ಳ ದಾಟದಿದ್ರೆ ಶಾಲೆಗೆ ತಲುಪೋದಕ್ಕೆ ಆಗಲ್ಲ. ಮಳೆ ಬಂದ್ರೆ ಇದೇ ಹಳ್ಳದ ರಭಸದಿಂದ ನೀರು ಬೇರೆ ಹರಿಯುತ್ತೆ. ಹೀಗಾಗಿ ದಿನಾಲು ಮಕ್ಕಳು ಜೀವವನ್ನ ತಮ್ಮ ಕೈಯಲ್ಲೇ ಇಟ್ಕೊಂಡು ಭಯದಲ್ಲೇ ಶಾಲೆಗೆ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಶಾಲೆಯು ಊರದ ಹೊರಗಿದೆ. ನಮಗೂ ಬರ್ಲಕ್ಕ ರಸ್ತೆಯಲ್ಲಿ ಒಂದು ಹಳ್ಳ ಇದೆ. ಜೋರಾಗ ನೀರು ಬಂದಿದ್ದಾಗ ಅಲ್ಲಿ ಪರ್ಗಳು ಬೀಳ್ತಿದ್ದೇನೆ. 5 ಸಲ ಹಿಂಗೆ ಬಿದ್ದಿದ್ದೇನೆ ನಾವು. ಅದಕ್ಕೆ ಗ್ರಾಮ ಪಂಚಾಯತರು ನಮಗಿಲ್ಲಿ ಹಾದಿ ಮಾಡಿಕೊಡ್ಬೇಕು, ಕರೆಂಟಿನ ವ್ಯವಸ್ಥೆ ಮಾಡಿಕೊಡ್ಬೇಕು, ಟಾಯ್ಲೆಟಲ್ಲಿ ನೀರು ಬರಬೇಕು. ಇಲ್ಲಿ ನಂದು ಇದನ್ನೇ ಒಂದು ಅಪೇಕ್ಷೆ. ಏನು ಹಾಗೋ ಹೀಗೋ ಹಳ್ಳ ದಾಟಿ ಮಕ್ಕಳು ಶಾಲೆಗೆ ಬಂದ್ರೆ ಈ ಶಾಲೆಯಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸಂಪರ್ಕವೂ ಇಲ್ಲ. ಮಕ್ಕಳಿಗೆ ಶೌಚಾಲಯಕ್ಕೆ ಹೋಗೋದಕ್ಕೆ ನೀರಿಲ್ಲದೆ ಇಲ್ಲಿ ಸಾಕಷ್ಟು ಪರದಾಡುವಂತಾಗಿದೆ. ಸಾಕಷ್ಟು ಸಮಸ್ಯೆ ಕೂಡ ಎದುರಾಗಿದೆ. ಇನ್ನು ಈ ಶಾಲೆ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದು, ಇಲ್ಲಿನ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರಿಗೆ ಈ ಶಾಲೆಯ ಮೂಲ ಸೌಕರ್ಯಗಳನ್ನ ಕಲ್ಪಿಸುವಂತೆ ಹಲವು ಬಾರಿ ಶಾಸಕರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಶಾಸಕರಿಗೆ ಸ್ಥಳೀಯರು ಕೂಡ ಈ ವಿಚಾರ ಬಗ್ಗೆ ಆಗ್ರಹಿಸಿದ್ದಾರೆ. ಶಾಲೆಗೆ ಬರುವಾಗ ಒಂದು ದಾರಿನಲ್ಲಿ ಹಳ್ಳ ಇದೆ. ಆ ಹಳ್ಳಗೆ ಬರ್ಲಕ್ಕ ರಸ್ತೆ ಇಲ್ಲ, ಅದ್ರ ಮೇಲೆ ಏನು ಬ್ರಿಡ್ಜ್ ವ್ಯವಸ್ಥೆ ಇಲ್ಲ. ಇದಕ್ಕೆ ಲಕ್ಷ್ಯ ಕೊಟ್ಟು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿ, ನಮ್ಮ ತಾಲೂಕಾ ಪಂಚಾಯತ್ ನಮ್ಮ BO ಆಗಲಿ, ತಾಲೂಕಾ ಪಂಚಾಯತ್ EO ಮತ್ತು ಶಿಕ್ಷಣ ಏನು ಬೀದರ್ದವ್ರು ನಮ್ಮ ಇದು ಇರ್ತಾರ ಮೇನ್ ಆಫೀಸರ್ಸು, ಇದ್ರ ಮೇಲೆ ಲಕ್ಷ್ಯ ಕೊಟ್ಟು ಶಾಲೆಗೆ ಬರ್ಲಕ್ಕ ಹಾದಿ ಮಾಡಬೇಕು. ಮತ್ತು ನಮ್ಮ ಗ್ರಾಮ ಪಂಚಾಯತಿ PDO ಆಗಲಿ ಇವ್ರನ್ನೂ ಲಕ್ಷ್ಯ ಕೊಟ್ಟು ಇದ್ರ ಮೇಲೆ ರಸ್ತೆ ಮಾಡಬೇಕೆಂದು ನಮ್ಮ ಶಾಸಕರು, ನಮ್ಮ MP ಅವರು ಇದ್ರ ಕಡೆ ಲಕ್ಷ್ಯ ಕೊಟ್ಟು ಗಮನಿಸಿ ನಮ್ಮ ನೀರಗುಡಿ ಭಾಗಕ್ಕೆ ಲಕ್ಷ್ಯ ಕೊಟ್ಟು ಈ ಅಂಗನವಾಡಿನೂ ಇದೆ ಇಲ್ಲಿ ಹೊಸ ಕಟ್ಟಡ ಆಗಿ, ಇನ್ನು ಅದಕ್ಕೆ ಏನು ಚಾಲೂ ಆಗಿಲ್ಲ. ಬಟ್ ನಾಳೆನೂ ಸಣ್ಣ ಮಕ್ಕಳೇ ಬರ್ತಾರೆ. ಇದ್ರ ಕಡೆ ಲಕ್ಷ್ಯ ಕೊಟ್ಟು ಇಲ್ಲಿ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಮತ್ತು ರೋಡ್ ವ್ಯವಸ್ಥೆ ಮಾಡಿ ಕೊಡಬೇಕೆನ್ನೊಂದು ವಿನಂತಿಕೊಳ್ಳುತ್ತೇವೆ. ಅಂದಹಾಗೆ ನೀರಗುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ 130ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಎಷ್ಟೊಂದು ಮಕ್ಕಳು ಶಾಲೆಗೆ ಬರ್ತಿದ್ರೂ ಕೂಡ ಮೂಲ ಸೌಕರ್ಯವನ್ನ ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಸ್ಥಳೀಯರು ಅನೇಕ ಬಾರಿ ಮನವಿ ಪತ್ರವನ್ನ ಸಲ್ಲಿಸಿದ್ರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟವರು ಸಮಸ್ಯೆಗೆ ಪರಿಹಾರವನ್ನ ನೀಡ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಖುದ್ದು ಈ ಶಾಲೆಯ ಮುಖ್ಯ ಗುರುಗಳು ಪುಂಡಲೀಕ್ ಬೊಕ್ಕೆ ಅವರು ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಜೆಸ್ಕಾಂಗೆ ಹೋಗಿ 3 ಬಾರಿ ಪತ್ರವನ್ನ ಬರೆದರೂ ಕೂಡ ಕ್ಯಾರೆ ಎಂತಿಲ್ವಂತೆ. ಅಧಿಕಾರಿಗಳು ಶಾಲೆಗೆ ಬಂದು ವಿದ್ಯುತ್ ಸಂಪರ್ಕವನ್ನ ನೀಡ್ತಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು 130 ಮಕ್ಕಳು ಕೂಡ ಕಲಿಯುವಂತ ಮಕ್ಕಳು ಈ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಸುಮಾರು ಬಸವ ಕಲ್ಯಾಣದಿಂದ ಸುಮಾರು 8-10 ಕಿಲೋಮೀಟರ್ ದೂರ ಇರುವಂತಹ ಈ ನಿಗುಡಿ ಗ್ರಾಮದಲ್ಲಿ ತನ್ನದೇ ಆದಂತಹ ಮಕ್ಕಳ ಶಿಕ್ಷಣ ಇಟ್ಕೊಂಡು ಇಲ್ಲಿಂದ ಶಿಕ್ಷಕರಾಗಲಿ, ಇಲ್ಲಿಂದ ಪೇರೆಂಟ್ಸ್ಗಳಾಗಲಿ ಎಲ್ಲ ಮಕ್ಕಳನ್ನು ಇಲ್ಲಿ ತಂದು ಅಡ್ಮಿಷನ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಮಕ್ಕಳಿಗೆ ಮೂಲ ಸೌಕರ್ಯಗಳು ಯಾವುದೂ ಇಲ್ಲ. ಇಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರ ಇದೆ. ಇಲ್ಲಿಂದ ಊರುಗಳಿಂದ ದೂರ ಇರುವಂತಹ ಶಾಲೆ ಇದು. ಮಲೆ ಹೊರಗಡೆ ಇರುವಂತ ಶಾಲೆ ಇದೆ. ಆದರೆ ಇಲ್ಲಿ ಮಕ್ಕಳಿಗೆ ರಸ್ತೆ ಹೋಗಿ ಬರುವಂತ ಸಮಸ್ಯೆಗಳು ಬಹಳ ಆಗ್ತಾ ಇದೆ. ನೀರು ಮಳೆಗೆ ಬಂದ್ರೆ ಸೇತುವೆಗಳಿಂದ ಹೋಗುವಾಗ ಮಕ್ಕಳಿಗೆ ಎಲ್ಲಾದ್ರೂ ಜಾರಿ ಬೀಳುತ್ತೋ ಅನ್ನೋ ಭಯ ಕೂಡ ನಮಗೆ ಕಾಣಿಸ್ತಾ ಇದೆ. ಇವಾಗಲೂ ಯಾವ ಅಧಿಕಾರಿಗಳು ಕೂಡ ಬಂದು ಇಲ್ಲಿವರೆಗೂ ನೋಡೇ ಇಲ್ಲ. ಇಲ್ಲಿನ ಹೆಡ್ ಮಾಸ್ಟರ್ ಕೂಡ HM ಕೂಡ ಮನವಿ ಪತ್ರ ಕೊಟ್ಟಿದ್ದಾರೆ. ಸುಮಾರು ಸತಿ 2-3 ಸತಿ ಲೆಟರ್ ಕೊಟ್ಟಿದ್ದಾರೆ. 20ನೇ ತಾರೀಕು ಕೊಟ್ಟಿದ್ದಾರೆ, ಜನವರಿ 1ನೇ ತಾರೀಕು ಕೂಡ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ ಸಂಬಂಧ ಅಧಿಕಾರಿಗಳು ಬಂದು ಈ ರೀತಿ ಶೀತಲಿರುವಂಥ ರಸ್ತೆ ಶೀತಲಿರುವಂಥದ್ದಾಗಲಿ, ಇಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ವಿದ್ಯುತ್ ಸಮಸ್ಯೆ ಆಗಲಿ, ಅಂದರೆ ಯಾವುದು ಕೂಡ ಲೆಟರ್ ಕೊಟ್ಟರು ಕೂಡ ಸ್ಪಂದನೆ ಆಗ್ತಾ ಇಲ್ಲ. ಯಾಕಂದರೆ ಸರ್ಕಾರಿ ಶಾಲೆ ಇದು ಯಾವ್ದು ಪ್ರೈವೇಟ್ ಶಾಲೆ ಇಲ್ಲ. ಲಕ್ಷಾಂತರ ಕೊಟ್ಟು ಅಡ್ಮಿಷನ್ ಮಾಡ್ತಿದ್ದಾರೆ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ. ಯಾಕೆ ಸರ್ಕಾರಿ ಶಾಲೆ ಮುಚ್ಚಬೇಕಲ್ಲತ್ತೇನೆ? ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಿ ಮಕ್ಕಳು ಶಾಲೆಗೆ ತೆರಳೋದಕ್ಕೆ ಸಮರ್ಪಕ ರಸ್ತೆ ಹಾಗೂ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುವಂತೆ ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.